ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳಾಗ್ಬೋದು, ವ್ಯವಹಾರದಲ್ಲಿ ಆಗುವಂಥ ಬದಲಾವಣೆಗಳಾಗ್ಬೋದು, ಜೊತೆಗೆ ವ್ಯಾಪಾರದಲ್ಲಿ ಆಗುವಂಥ ಸಣ್ಣ ಪುಟ್ಟ ಏರಿಳಿತಗಳು, ಆರೋಗ್ಯ ಸ್ಥಿತಿ, ಜೊತೆಗೆ ಪ್ರೀತಿ ಮತ್ತು ಕುಟುಂಬದ ವಿಚಾರ, ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಸುಲಭ ಪರಿಹಾರಗಳು ಮಾಡಿದ್ರೆ ಏನು ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಸಮಸ್ಯೆಗಳು ಕ್ರಮ ಏನು, ಮತ್ತು ಇವರ ಅದೃಷ್ಟ ಸಂಖ್ಯೆ ಯಾವುದು, ಅದೃಷ್ಟ ಸಂಖ್ಯೆಯಿಂದ ಇವರ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಈ ಒಂದು ತಿಂಗಳು ನೀವು ನೋಡ್ಬೋದಾಗುತ್ತೆ. ವಿಶೇಷವಾಗಿ ಸೇಲ್ಸ್ ಮಾಡೋರಿಗಾಗ್ಬೋದು, ಮಾರ್ಕೆಟಿಂಗ್ ಮಾಡೋದಾಗ್ಬೋದು, ಜೊತೆಗೆ ಡಿಜಿಟಲ್ ವಿಚಾರದಲ್ಲಿ ಕೆಲಸ ಮಾಡೋರಿಗೆ ಒಂದು ಉತ್ತಮ ಯಶಸ್ಸನ್ನು ಈ ತಿಂಗಳು ಕಾಣ್ಬೋದಾಗುತ್ತೆ. ಇನ್ನು ಕೆಲಸದ ವಿಚಾರವಾಗಿ ಸಣ್ಣ ಪುಟ್ಟ ಪ್ರಮಾಣದ ಒಂದು ಪ್ರಯಾಣವನ್ನು ನೀವು ಮಾಡಬೇಕಾಗುತ್ತೆ. ಈ ಪ್ರಯಾಣವು ಕೂಡ ನಿಮಗೆ ಅತ್ಯಂತ ಸಂತೋಷ ಮತ್ತು ಅತ್ಯಂತ ಲಾಭವನ್ನು ತಂದುಕೊಡುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಗುರು ಈ ತಿಂಗಳ ಮಧ್ಯಭಾಗದಲ್ಲಿ 7ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಹೊಸ ಒಂದು ಕಾಂಟ್ರಾಕ್ಟ್ಗಳಾಗ್ಬೋದು, ಹೊಸ ಒಂದು ಉದ್ಯೋಗ ಅವಕಾಶಗಳಾಗ್ಬೋದು ಈ ತಿಂಗಳು ಸಿಗುವಂಥ ಸಂಭವ ಇದೆ. ಮತ್ತು 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ, ಕೇತು ಸಂಚಾರ ಆಗೋದ್ರಿಂದ ನಿಮಗೆ ಹೊಸ ಹೂಡಿಕೆಯಲ್ಲಿ ಉತ್ತಮ ಲಾಭವನ್ನು ಕಾಣ್ತೀರಾ, ಜೊತೆಗೆ ಅಧಿಕ ಧನ ಲಾಭ ಕೂಡ ಆಗಲಿಕ್ಕಿದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋದಾದರೆ, ಮೊದಲನೇದಾಗಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸನೂ ಕೂಡ ಜಯಶೀಲರಾಗ್ತಾರೆ. ಎರಡನೇದಾಗಿ ನಿಮ್ಮ ಒಂದು ವಾಕ್ಚಾತುರ್ಯದಿಂದ ಮತ್ತು ನಿಮ್ಮ ಸನ್ನಡತೆಯಿಂದ, ಸದೃಢತೆಯಿಂದ ನಿಮ್ಮ ಕೆಲಸವನ್ನು ನೀವು ಸದೃಢವಾಗಿ ಬಲಪಡಿಸ್ಕೊತೀರಾ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಖರ್ಚುಗಳ ಬಗ್ಗೆ ನೋಡೋದಾದರೆ, ಖರ್ಚುಗಳು ಕುಟುಂಬದ ವಿಚಾರವಾಗಿ ಖರ್ಚುಗಳಾಗುತ್ತೆ. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಸಣ್ಣ ಪುಟ್ಟ ಖರ್ಚುಗಳು ಬಂದರೂ ಕೂಡ ಅದು ಹೆಚ್ಚಾಗಿ ಲಾಸನ್ನು ನಿಮ್ಗೆ ತಂದು ಕೊಡೋದಿಲ್ಲ, ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಹೂಡಿಕೆ ಬಗ್ಗೆ ನೋಡೋದಾದರೆ, ಹೂಡಿಕೆಯಲ್ಲಿ ಇನ್ನು ಬರ್ತಕ್ಕಂಥ 15 ದಿನಗಳು ಸಂಕ್ರಾಂತಿಯ ತನಕ ಯಾವುದೇ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಿ, ಸಂಕ್ರಾಂತಿ ಕಳೆದ ನಂತರ ನೀವು ಮಾಡುವಂಥ ಹೂಡಿಕೆಗೆ ತಜ್ಞರ ಸಲಹೆಗಳನ್ನ ತೆಗೆದುಕೊಂಡು ಮಾಡೋದ್ರಿಂದ ಉತ್ತಮ ಲಾಭವನ್ನು ಕಾಣ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡಬೇಕಾದ್ರೆ, ಮೊದಲನೇದಾಗಿ ಪ್ರೀತಿ ವಿಚಾರ. ಪ್ರೀತಿಯಲ್ಲಿ ಕಳೆದ ಹಳೆಯ ಪ್ರೀತಿಯನ್ನು ನೀವು ಮತ್ತೆ ಮರುಕಳಿಸಿ ಪಡಿಬೋದಾಗುತ್ತೆ ಈ ಒಂದು ತಿಂಗಳಲ್ಲಿ. ಮತ್ತು ಕಳೆದಂತಹ ಒಂದು ಹಳೆಯ ನೆನಪುಗಳಾಗ್ಬೋದು, ಹಳೆಯ ಪ್ರೀತಿ ವಿಚಾರಗಳಿಂದ ಸ್ವಲ್ಪ ಘಾಸ ಆಗುವಂಥ ಸಂಭವ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಾಗಿ ಕಾಣಸಿಗುತ್ತೆ. ಮತ್ತು ಸಂಗಾತಿಯ ಜೊತೆಗೆ ಸಣ್ಣದಾದಂತಹ ಪ್ರಯಾಣಗಳನ್ನ ಮಾಡೋದ್ರಿಂದ ನಿಮ್ಮಿಬ್ಬರ ನಡುವೆ ಇರುವಂತಹ ಬಾಂಡಿಂಗ್ಗಳು ತುಂಬ ಹೆಚ್ಚಾಗುತ್ತೆ, ತುಂಬ ಗಟ್ಟಿಯಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮದುವೆ ಆದವರ ಬಗ್ಗೆ ನೋಡೋದಾದರೆ, ನಿಮ್ಮಿಬ್ಬರ ಪರಸ್ಪರ ಜವಾಬ್ದಾರಿಯಿಂದ ನಿಮ್ಮ ಒಂದು ಕುಟುಂಬ ಸಂತೋಷವಾಗುತ್ತೆ ಮತ್ತು ನಿಮ್ಮ ಒಂದು ಪ್ರೀತಿ ಮತ್ತು ನಡವಳಿಕೆಯಿಂದ ಕುಟುಂಬದಲ್ಲಿ ಯಾವುದೇ ಒಂದು ಇರಿಸುಮಿರಿಸುಗಳಾಗ್ಬೋದು, ಬಿರುಕುಗಳಾಗ್ಬೋದು ಇರೋದಿಲ್ಲ. ಇನ್ನು ಕುಟುಂಬದ ವಿಚಾರಕ್ಕೆ ಬಂತು ಅಂದರೆ, ಹೊಸದಾಗಿ ಸಂಬಂಧ ವ್ಯವಸ್ಥೆಗಳು ವೃದ್ಧಿಯಾಗುತ್ತೆ. ಜೊತೆಗೆ ಮನೆಯಲ್ಲಿ ಮದುವೆ ಕಾರ್ಯಗಳಲ್ಲಿ ವಿಚಾರ ಮಾಡಬೇಕು, ಅಥವಾ ಮನೆಯಲ್ಲಿ ಮದುವೆ ಆಗಬೇಕು, ಅಥವಾ ಯಾವುದೋ ಒಂದು ಹೊಸ ಸಂಬಂಧ ವ್ಯವಸ್ಥೆಗಳ ಅಪೇಕ್ಷೆಗಳಿದ್ದರೆ ಅದು ಈ ಒಂದು ತಿಂಗಳಲ್ಲಿ ನಿಮಗೆ ನೆರವೇರುತ್ತೆ. ಆರೋಗ್ಯ ವಿಚಾರ ನೋಡೋದಾದರೆ, ಯಾವುದೇ ದೊಡ್ಡ ಸಮಸ್ಯೆಗಳು ಇಲ್ಲದಿದ್ದರೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಕೂಡ ನಿಮಗೆ ಆರೋಗ್ಯ ಸ್ಥಿತಿಯಲ್ಲಿ ಸಮಸ್ಯೆಗಳು ಕಾಣಲಿಕ್ಕಿದೆ. ಹಾಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಂಡು ಗಮನವನ್ನು ಕೊಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಈ ರಾಶಿಯವರಿಗೆ ಸುಲಭ ಪರಿಹಾರ ತಂತ್ರಗಳೇನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಸಪ್ತಶ್ಲೋಕವನ್ನು ಹೇಳಿಕೊಂಡು ದೇವರಿಗೆ 11 ಅಥವಾ 21 ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಾರ್ಥನೆಗಳನ್ನು ತಾಯಿ ಮುಂದೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 9 ಆಗಿರುತ್ತೆ. ಹಾಗಾಗಿ ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆಯಿಂದ ಅವರ ಜೀವನ ಸಂಪೂರ್ಣ ಬದಲಾಗುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಜೊತೆಗೆ ಈ ಒಂದು ರಾಶಿಯವರ ಅಧಿಪತಿ ಮಂಗಳ ಆಗಿರೋದ್ರಿಂದ ಮಂಗಳವಾರ ದಿನ ದೀಪವನ್ನು ಹಚ್ಚೋದು, ನಾನು ಹೇಳುವಂಥ ರೀತಿಯಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಸಂಪೂರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.